ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ವ್ಯಾಕರಣದ ತರಗತಿಗೆ ನಿಮ್ಮೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ರಗಳೆಯ ವಿಷಯವನ್ನು ಹಿಂದಿನ ವಿಡಿಯೋದಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ನೇರವಾಗಿ ರಗಳೆಯಲ್ಲಿ ಬರುವಂತಹ ವಿಧಗಳಿಗೆ ನಾನು ತೆರಳುತ್ತಾ ಇದ್ದೇನೆ. ರಗಳೆಯಲ್ಲಿ ಎಷ್ಟು ವಿಧ ಬರ್ತವೆ ಅಂತ ಹೇಳಿದ್ದೆ ನಾನು? 3 ವಿಧಗಳು ಬರ್ತವೆ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೆಯ ವಿಧ ಯಾವುದು ಅಂತ ಹೇಳಿದ್ರೆ ಉತ್ಸಾಹ ರಗಳೆ. ಉತ್ಸಾಹ ರಗಳೆಯ ಪದ್ಯವನ್ನು ತಗೊಂಡು ನಾವು ಹೇಗೆ ಲಘುಗುರು ಹಾಕಿ ಛಂದಸ್ಸನ್ನು ಹೆಸರಿಸಬೇಕು ಗಣ ವಿಭಾಗ ಮಾಡಿ ಅದನ್ನು ಹೇಳ್ತೀನಿ. ಮೊದಲು ಪದ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ ನೆನಪಿರಲಿ, ಉತ್ಸಾಹ ರಗಳೆಯಲ್ಲಿ ಬರುವಂತಹ ಲಕ್ಷಣಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದಿರಬೇಕು. ಏನೇನು ಬರುತ್ತೆ ಅದರಲ್ಲಿ ಅನ್ನುವಂಥದ್ದನ್ನು. ಸೊ ಅದರಲ್ಲಿ ಗಮನ ಕೊಡಿ. ನಾವು ಮೊದಲು ಲಕ್ಷಣಗಳನ್ನು ತಿಳಿಯೋಣ. ಯಾವುದ್ರದ್ದು ಅಂತ ಹೇಳಿದ್ರೆ ಉತ್ಸಾಹ ರಗಳೆ. ಗಮನ ಕೊಡಿ. ಪ್ರತಿ ಸಾಲಿನಲ್ಲಿ ಉತ್ಸಾಹ ರಗಳೆಯ ಪದ್ಯವನ್ನು ನೀವು ಉದಾಹರಣೆಯಾಗಿ ತಗೊಂಡ್ರೆ ಪ್ರತಿ ಸಾಲಿನಲ್ಲಿ ಮಾತ್ರೆಗಳ ಒಂದು ವಿನ್ಯಾಸ ಹೇಗೆ ಬರ್ತತಿ ಅಂತ ಹೇಳಿದ್ರೆ ಗಮನ ಇರಲಿ. 3 ಮಾತ್ರೆಯ 4 ಗಣಗಳು ಬರುವಂಥದ್ದು ಮೊದಲನೇ ಪ್ರಕಾರ. ಪ್ರತಿ ಸಾಲಿನಲ್ಲಿ ಎಷ್ಟು ಬರುತ್ತೆ? 3 ಮಾತ್ರೆಯ 4 ಗಣಗಳು ಬರುತ್ತೆ. ಇದರಲ್ಲಿ ಇನ್ನೊಂದು ಪ್ರಕಾರನೂ ಕೂಡ ಇದೆ ಮಕ್ಕಳೇ. 2 ರೀತಿಯಲ್ಲಿ ನಾವು ಉತ್ಸಾಹ ರಗಳೆಯ ಪದ್ಯವನ್ನ ಕಾಣ್ತೀವಿ ನಾವು. ಅಂದ್ರೆ ಮಾತ್ರೆಗಳ ಲೆಕ್ಕಾಚಾರದಲ್ಲಿ ಗಣ ವಿಭಾಗ ಮಾಡೋದನ್ನ 2 ಪ್ರಕಾರದಲ್ಲಿ ನೋಡ್ತೀವಿ. ಆ 2 ಪ್ರಕಾರದಲ್ಲಿ ಇದು ಮೊದಲನೇ ಪ್ರಕಾರ. ಏನು ಅಂತ ಹೇಳಿದ್ರೆ ಪ್ರತಿ ಸಾಲಿನಲ್ಲಿ ನಾವು ಎಷ್ಟು ಮಾತ್ರೆಗಳಿಗೆ ಗಣ ಮಾಡ್ತೀವಿ ಅನ್ನೋದು ಇಲ್ಲಿದೆ. 3 ಮಾತ್ರೆಯ 4 ಗಣಗಳು ಪ್ರತಿ ಸಾಲಿನಲ್ಲಿ ಬರ್ತತಿ. ಇದು ಒಂದನೇ ಪ್ರಕಾರ. ಇನ್ನೊಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಪ್ರತಿ ಸಾಲಿನಲ್ಲಿ ಕೆಲವೊಂದು ಬಾರಿ ಪ್ರತಿ ಸಾಲಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ 3 ಮಾತ್ರೆಯ 3 ಗಣಗಳು ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಯಲ್ಲಿ 1 ಗುರು ಉಳಿಯುತ್ತೆ. ಏನಾಗುತ್ತೆ? ಕೊನೆಯಲ್ಲಿ 1 ಗುರು ಉಳಿಯುತ್ತದೆ. ಇದು 2ನೆಯ ಪ್ರಕಾರ. ನೆನ್ಪಿಟ್ಕೋಬೇಕು ಮಕ್ಕಳೇ. 2 ರೀತಿಯಲ್ಲಿ ನಾವು ಉತ್ಸಾಹ ರಗಳೆಯನ್ನ ಪ್ರಸ್ತಾರ ಹಾಕೋದಿದೆ, ಗಣ ವಿಭಾಗ ಮಾಡೋದಿದೆ. 2 ಪ್ರಕಾರ ಇಲ್ಲೇ ಇದೆ. ಸ್ವಲ್ಪ ನೀವು ಗಮನ ಕೊಡಬೇಕು. 1ನೇ ಪ್ರಕಾರ ಏನು? 3 ಮಾತ್ರೆಯ 4 ಗಣಗಳು ಬರ್ತದೆ ಮೊದಲನೇ ವಿಧದಲ್ಲಿ. ಇನ್ನೊಂದು ಪ್ರಕಾರ 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ ಏನಾಗುತ್ತೆ? 1 ಗುರು ಉಳಿಯುತ್ತೆ. 2 ಪ್ರಕಾರದಲ್ಲಿ ಉತ್ಸಾಹ ರಗಳೆ ಬರುತ್ತೆ ಮಕ್ಕಳೇ. ಆದರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ನಾನು ಹೇಳ್ತೀನಿ, ಹೆಚ್ಚಾಗಿ ಬರುವ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಮೊದಲನೇ ಪ್ರಕಾರನೇ. ಅಕಸ್ಮಾತ್ ಪರೀಕ್ಷೆಗೆ ಕೇಳಿದೆ ಎಂಥದ್ದನ್ನ ಕೇಳ್ತಾನಪ್ಪ ಅಂದ್ರೆ 3 ಮಾತ್ರೆಯ 4 ಗಣಗಳು ಬರುವಂತಹ ಪದ್ಯವನ್ನೇ ತುಂಬಾ ಹೆಚ್ಚಾಗಿ ಕೇಳೋದು. ಇದನ್ನ ಕೇಳೋದು ಬಹಳ ವಿರಳ. ಅಂದ್ರೆ 3 ಮಾತ್ರೆಯ 3 ಗಣ ಬಂದು ಕೊನೆಯಲ್ಲಿ 1 ಗುರು ಬರುವಂತಹ ಪದ್ಯನ ಕೇಳೋದು ಬಹಳ ಕಮ್ಮಿ. ಮೊದಲನೇ ವಿಧಾನೇ ಹೆಚ್ಚಾಗಿ ಕೇಳುವಂಥದ್ದು. ಆದರೂ ನಾವು 2ನ್ನೂ ಕೂಡ ನೆನಪಲ್ಲಿ ಇಟ್ಕೊಂಡೇ ಇರಬೇಕು. ಈಗ ಮಕ್ಕಳೇ ನಾನು ನಿಮಗೆ ಇದರದ್ದು ಕೂಡ ಒಂದು ಉದಾಹರಣೆಯ ಪದ್ಯವನ್ನ ತೋರಿಸ್ತೀನಿ, ಇದರದ್ದು ಕೂಡ ಒಂದು ಉದಾಹರಣೆಯ ಪದ್ಯವನ್ನ ತೋರಿಸ್ತೀನಿ. 2ನ್ನೂ ಕೂಡ ತೋರಿಸ್ತೀನಿ. ನೀವು 2ನ್ನೂ ಕೂಡ ತಿಳಿಬೇಕು. ಈಗ ನಾನು ಮೊದಲಿಗೆ ಯಾವುದಕ್ಕೆ ಉದಾಹರಣೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣಗಳು ಬರುವಂತಹ ಒಂದು ಉದಾಹರಣೆಯ ಪದ್ಯವನ್ನ ನಾನು ತೆಗೆದುಕೊಂಡು ಹೆಂಗೆ ಪ್ರಸ್ತಾರ ಹಾಕೋದು, ಹೇಗೆ ಗಣ ವಿಭಾಗ ಮಾಡೋದು ಅನ್ನೋದನ್ನ ನಿಮಗೀಗ ತೋರಿಸ್ಕೊಡ್ತೀನಿ. ಈಗ ನೋಡಿ ಮಕ್ಕಳೇ, ಉತ್ಸಾಹ ರಗಳೆಗೆ ನಾನು ಮೊದಲನೇ ಪ್ರಕಾರಕ್ಕೆ ಬರುವಂತಹ ಉದಾಹರಣೆಯ ಪದ್ಯವೊಂದನ್ನು ತಗೊಂಡಿದ್ದೀನಿ. ಮೊದಲನೇ ಪ್ರಕಾರ ಅಂದ್ರೆ ಯಾವುದು? ಇಲ್ಲಿ ಲಕ್ಷಣಗಳಲ್ಲಿ ನೀವು ಗಮನಿಸ್ತದಿರಿ, ನೆನ್ಪಿಟ್ಕೊಳ್ಳಿ. 3 ಮಾತ್ರೆಯ 4 ಗಣಗಳು ಬರ್ತವೆ. ಇಲ್ಲಿ ನಾನು ಬರೆದಿರ್ತಕ್ಕಂತಹ ಪದ್ಯ ಎಂಥದಕ್ಕ ಅಂತ ಹೇಳಿದ್ರೆ 3 ಮಾತ್ರೆಯವು ಎಷ್ಟು ಗಣಗಳು ಬರ್ತವೆ ಅಂತ ಹೇಳಿದ್ರೆ 4
ಗಣಗಳು ಬರ್ತವೆ. 3 ಮಾತ್ರೆಯ 4 ಗಣಗಳು ಎಲ್ಲ ಸಾಲುಗಳಲ್ಲೂ ಒಂದೇ ತರ ಇದೇ ತರನೇ ಬರ್ತಾ ಹೋಗುತ್ತೆ. ಇದು ಉತ್ಸಾಹರಗಳೆಯ ಮೊದಲನೆಯ ಪ್ರಕಾರ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ನಾನು ಮೊದಲನೆಯ ಪ್ರಕಾರದ ಪದ್ಯಕ್ಕೆ ಉದಾಹರಣೆಯನ್ನ ತೋರಿಸ್ತಾ ಇದ್ದೇನೆ. ಲಘು ಗುರು ಹಾಕೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಕಂದ ಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿಯಲ್ಲಿ ನೀವು ಕಲ್ತು ಬಿಟ್ಟಿದ್ದೀರಿ. ಅದೇ ಪ್ರಕಾರವಾಗಿ ನಾವು ಯಾವುದು ಲಘು ಯಾವುದು ಗುರು ನೋಡ್ಕೊಂಡು ಹಾಕೊಂತ ಹೋಗ್ಬೇಕು. ಈಗ ನೋಡಿ, ಎಲ್ಲರೂ ಕೂಡ ನೋಡಿ. ಈಗ ಕು ಕು ಅಂದ್ರೆ ರಸ್ವ ಸ್ವರದಿಂದ ಕೂಡಿದ ವ್ಯಂಜನ. ಇದು ಏನಾಗ್ತೀವಿ ನಾವು? ಲಘು ಆಗ್ತೀವಿ. ಳಿ ಇದು ಕೂಡ ಲಘು ಆಗ್ತೀವಿ. ಇಲ್ಲಿ ನೋಡಿಬಿಟ್ಬಿಡಿ, ಅರ್ಕಾವತ್ ಬಂದಿದೆ ಮಕ್ಕಳೇ. ನಾನೇನು ಹೇಳಿದ್ದೆ, ಕಂದ ಪದ್ಯ ಭಾಮಿನಿ ಮಾಡಬೇಕಾದ್ರೆ ಕೆಲವೊಂದು ಬಾರಿ ಅದು ಒತ್ತಕ್ಷರವಾಗಿ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಮೊದಲನೇ ಸಲಕ್ಕೆ ಹಾಕೋ ಆಗಿಲ್ಲ. ಮೊದಲು ನಾವು ಅದನ್ನು ಒತ್ತಕ್ಷರ ಭಾವಿಸೋದು ಬೇಡ, ಹಾಗೆ ಹಾಕೊಂಡು ಹೋಗೋಣ. ನಾನೀಗ ಅದನ್ನ ಒತ್ತಕ್ಷರ ಅನ್ಕೊಂಡಲ್ಲ, ರಸ್ವ ಸ್ವರನೇ ಅನ್ಕೊಂಡು ವಾಗು ಕೂಡ ಕುಳಿರುವ ವಾಗು ಕೂಡ ಲಘುನೇ ಹಾಕಿದ್ದೀನಿ. ನೋಡೋಣ, ಗಣ ವಿಭಾಗ ಮಾಡಕರ ಬರೆದಿದ್ದಾಗ ನಾವು ಅದನ್ನು ಬದಲಾಯಿಸ್ಕೋಬೇಕು. ಮುಂದಕ್ಕೆ ಪೂಗಳಂಗಳಲ್ಲಿ ಪೂ ದೀರ್ಘ ಇದೆ ಮಕ್ಕಳೇ, ಇದು ದೀರ್ಘ ಸ್ವರ ಪೂ. ಹಾಗಾಗಿ ಇದಕ್ಕೆ ನಾವೇನ್ ಹಾಕ್ಬೇಕು? ಗುರು ಹಾಕ್ಬೇಕು. ನೆಕ್ಸ್ಟ್ ಗೋ, ಇದು ದೀರ್ಘವಾಗಿಲ್ಲ, ರಸ್ವ ಸ್ವರದಿಂದ ಕೂಡಿದೆ ವ್ಯಂಜನ, ಲಘು. ಇಲ್ಲಿ ನೋಡಿ, ಳಾ ಮುಂದ 0 ಬಂದಿದೆ. ಹಾಗಾಗಿ ಇದಕ್ಕೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗುರು ಹಾಕ್ಬೇಕು, ಅನುಸ್ವರ. ನೆಕ್ಸ್ಟ್ ಗ, ಲಘು, ರಸ್ವ ಸ್ವರದಿಂದ ಕೂಡಿದೆ. ಇಲ್ಲಿ ನೋಡಿ, ಳಲ್ಲಿ ಒತ್ತಕ್ಷರ ಬಂತು, ಕೊನೆಯ ಅಕ್ಷರ. ಹಾಗಾಗಿ ಳಾಗೆ ನಾವೇನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಗುರು ಹಾಕ್ಬೇಕು. ಇದಕ್ಕೆ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಒತ್ತಕ್ಷರ ಇಲ್ಲಿದ್ರು ಕೂಡ ಇಲ್ಲೂ ಕೂಡ ನೋಡ್ಬೇಕು. ನಾವು ಇಲ್ಲಿ ಗೊತ್ತಿದೆಯಲ್ಲ, ಕೊನೆಯ ಅಕ್ಷರಕ್ಕೆ ಹಾಕ್ಬೇಕಾದ್ರೆ ಇಲ್ಲಿ ಗಮನಿಸ್ಬೇಕು. ಇಲ್ಲಿ ಯಾವುದೂ ಬಂದಿಲ್ಲ. ಹಾಗಾಗಿ ನಾವ್ ಇದಕ್ಕೆ ಏನ್ ಹಾಕ್ಬೇಕು? ಲಘು ಹಾಕ್ಬೇಕು. ಗೊತ್ತಾಯ್ತಾ? ಮೊದಲನೇ ಸಾಲಿಗೆ ಹಾಕಿದೀವಿ. ಈಗ ಮತ್ತೆ ಮುಂದಿನ ಸಾಲಿಗೆ ತಳೀರ. ಈ ತಳೀರ ಅನ್ನುವ ಪದದಲ್ಲಿ ಎಲ್ಲವೂ ರಸ್ವ ಸ್ವರದಿಂದ ಕೂಡಿದ ವ್ಯಂಜನಗಳೇ ಅದಾವೆ. ಹಾಗಾಗಿ ನಾವು ಅವುಗಳಿಗೆ ಲಘುವನ್ನ ಹಾಕ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾ ದೀರ್ಘ ಬಂತು. ಕಾ ದೀರ್ಘ ಇರೋದ್ರಿಂದ ಇದಕ್ಕೇನ್ ಹಾಕ್ಬೇಕು? ಗುರು ಹಾಕ್ಬೇಕು, ಮರಿಬಾರದು. ಹಾಗೇನೆ ವಾ, ರಸ್ವ ಸ್ವರದಿಂದ ಕೂಡಿದ ವ್ಯಂಜನ, ಲಘು ಹಾಕ್ಬೇಕು. ಇಲ್ಲಿ ನೋಡಿ, ಕಾವಣಂಗಳಲ್ಲಿ ನಾ ಮುಂದ 0 ಬಂತು, ಅನುಸ್ವರ. ಹಾಗಾಗಿ ಅದಕ್ಕೆ ನಾವು ಗುರು ಹಾಕಬೇಕು. ಮತ್ತೆ ಗ, ರಸ್ವ ಸ್ವರದಿಂದ ಕೂಡಿದ ವ್ಯಂಜನ, ಲಘು ಹಾಕಬೇಕು. ಇಲ್ಲಿ ಒತ್ತಕ್ಷರ ಬಂತು ನೋಡಿ ಮಕ್ಕಳೇ, ಮೊದಲನೇ ಸಾಲಲ್ಲಿ ಬಂದಂಗೆ ಬಂತು. ಹಾಗಾಗಿ ಲಾಗೆ ಗುರು ಹಾಕ್ರಿ, ಒತ್ತಕ್ಷರ ಇರುವ ಅಕ್ಷರಕ್ಕೆ ನೀವೇನ್ ಹಾಕ್ರಿ? ಲಘು ಹಾಕ್ರಿ. ಇಲ್ಲಿ ಯಾವುದೂ ಒತ್ತಕ್ಷರ ಬಂದಿಲ್ಲ, ಮುಂದಿನ ಸಾಲಿನ ಮೊದಲನೆಯ ಅಕ್ಷರಕ್ಕೆ ಯಾವುದು ಬಂದಿಲ್ಲ. ಈಗ ಇಲ್ಲಿ ತುಂಬಿ ವಿಂಡಿನಂತೆ ಪಾಡಿ ಅಂತ ಈ ಸಾಲಿದೆ. ತುಂಬಿ ಅನ್ನೋದ್ರಲ್ಲಿ ಇಲ್ಲಿ ಅನುಸ್ವರ ಬಂದ್ಬಿಡ್ತು, 0 ಬಂದಿದೆ. ಹಾಗಾಗಿ ಇದಕ್ಕೆ ಏನ್ ಹಾಕ್ಬೇಕು? ಲಘು ಹಾಕ್ಬೇಕು. ಆಮೇಲೆ ತುಂಬಿ ಬಿ, ಇದು ರಸ್ವ ಸ್ವರದಿಂದ ಕೂಡಿದೆ. ಹಾಗಾಗಿ ಲಘು. ವಿಂಡಿ, ವಿ ಮುಂದ 0 ಇದೆ, ಅನುಸ್ವರ. ಹಾಗಾಗಿ ಲಘು, ಗುರು ಹಾಕ್ಬೇಕು. ವಿಂಡಿ ಡಿ, ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಲಘು. ನಂತೆ, ನಾ ಮುಂದ ಅನುಸ್ವರ ಬಂದಿರೋದ್ರಿಂದ ಇದಕ್ಕೆ ಗುರು ಹಾಕ್ಬೇಕು. ನಂತೆ, ತೇ ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಲಘು. ಪಾಡಿ, ಪಾ ದೀರ್ಘ ಇದೆ. ಹಾಗಾಗಿ ಇದಕ್ಕೆ ಗುರು ಹಾಕ್ಬೇಕು. ಡಿಗೆ ಹಾಕೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಮಕ್ಕಳೇ, ಎರಡನೇ ಅಕ್ಷರಕ್ಕೆ, ಮೊದಲನೇ ಅಕ್ಷರಕ್ಕೆ ಏನು ಇಲ್ಲಿ ಒತ್ತಕ್ಷರ ಬಂದಿಲ್ಲ. ಹಾಗಾಗಿ ಡಿ ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಲಘು. ಈಗ ಕೊನೆಯ ಸಾಲು ಜಕ್ಕ ವಕ್ಕಿಯಂತೆ ಕೂಡಿ ಅಂತ ಇದೆ. ಇಲ್ಲಿ ಒತ್ತಕ್ಷರ ಬಂದಿರೋದ್ರಿಂದ ಇಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು. ಕಾಗೆ ಏನ್ ಹಾಕ್ಬೇಕು? ಲಘು ಹಾಕ್ಬೇಕು. ವಕ್ಕಿ, ಇಲ್ಲಿ ಒತ್ತಕ್ಷರ ಇದೆ. ಹಾಗಾಗಿ ವಾ ಅಕ್ಷರಕ್ಕೆ ಗುರು ಹಾಕ್ಬೇಕು. ಕೀಗೆ ಏನ್ ಹಾಕ್ಬೇಕು? ಲಘು ಹಾಕ್ಬೇಕು. ಆಮೇಲೆ ಎಂತೆ, ಯಾ ಮುಂದ ಅನುಸ್ವರ 0 ಬಂದಿದೆ. ಹಾಗಾಗಿ ಯಾಗೆ ಗುರು ಹಾಕ್ಬೇಕು. ತೇಗೆ ಏನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ರಸ್ವ ಸ್ವರದಿಂದ ಕೂಡಿರೋ ವ್ಯಂಜನ, ಲಘು. ಕೂಡಿ, ಕೂ ದೀರ್ಘ ಇದೆ, ಕೂಡಿ. ಹಾಗಾಗಿ ಇದಕ್ಕೆ ಗುರು. ಡಿ ರಸ್ವ ಸ್ವರದಿಂದ ಕೂಡಿದೆ. ಹಾಗಾಗಿ ಲಘು. ಎಲ್ಲಾ ಸಾಲುಗಳಿಗೂ ಹಾಕಿದೀವಿ ಮಕ್ಕಳೇ. ನಾವು ಮೊದಲನೇ ಪ್ರಕಾರಕ್ಕೆ ಹಾಕಿರೋದು ನಾನು ನಿಮಗೆ ತೋರಿಸ್ತಾ ಇರೋದು. ಅಂದ್ರೆ ಇಲ್ಲಿ ಎಷ್ಟು ಬರ್ತತಿ? 3 ಮಾತ್ರೆಯ 4 ಗಣಗಳು ಬರ್ತವೆ ಎಲ್ಲ ಸಾಲುಗಳು. ಅಂದ್ರೆ ನೆನ್ಪಿಟ್ಕೊಳ್ಳಿ, ರಗಳೆಯಲ್ಲಿ ಎಲ್ಲಾ ಸಾಲುಗಳು ಸಮ.
ಇದರಲ್ಲಿ ಒಂದು ಸಾಲು ಹೆಚ್ಚು ಒಂದು ಸಾಲು ಕಡಿಮೆ ಬರೋದಿಲ್ಲ. ಎಲ್ಲ ಸಾಲುಗಳು ಮಾತ್ರಾಗಣದಿಂದ ಸಮವಾಗಿರ್ತವೆ. ಇಲ್ಲಿ ಹಾಗಾದ್ರೆ ಉತ್ಸಾಹರಗಳೆಯ ಮೊದಲನೆಯ ಪ್ರಕಾರದಲ್ಲಿ ಎಷ್ಟು ಬರ್ತತಿ? 3 ಮಾತ್ರೆಯ 4 ಗಣಗಳು ಬರ್ತವೆ. ಈಗ ಬರ್ತವೆ ನೋಡಿ, ಈಗ ನಾವು ಗಣ ವಿನ್ಯಾಸ ಮಾಡ್ತಾ ಹೋಗೋಣ. 3 ಮಾತ್ರೆ ಎಣಿಸಿ ಒಂದು ಗಣ ಮಾಡ್ಬೇಕು ನಾವು. ಈಗ ಇಲ್ಲಿ ನೋಡಿ, ಲಘು ಅಂದ್ರೆ ಎಷ್ಟು? 1 ಗೊತ್ತಿದೆ. 1 2 3 ಇಲ್ಲಿ ಒಂದು ಗಣ, ಹೌದ್ರಾ? ನೆಕ್ಸ್ಟ್ ನೋಡಿ, ಗುರು ಅಂದ್ರೆ 2 2 1 3 ನೋಡಿ ಇಲ್ಲಿ ಒಂದು ಗಣ. ಮತ್ತೆ ನೋಡಿ, ಗುರು ಅಂದ್ರೆ 2 2 1 3 ನೋಡಿ ಇಲ್ಲಿಗೆ ಒಂದು ಗಣ. ಲಾಸ್ಟಿಗೆ 2 1 3 ಇದೆಯಲ್ಲ. 3 ಮಾತ್ರೆ ಎಷ್ಟು ಗಣಗಳು ಸಿಕ್ಕುವ ನಮಗೆ? 4 ಗಣಗಳಿದೆ ನೋಡಿ. 1 2 3 4 ಇಲ್ಲಿ 4 ಗಣ ಇದಾವ. ಅಂದ್ರೆ ಉತ್ಸಾಹರಗಳೆಯ ಮೊದಲನೇ ಪ್ರಕಾರ, ಉತ್ಸಾಹರಗಳಲ್ಲಿ ಪದ್ಯ ಬಂದ್ರೆ 3 ಮಾತ್ರೆಯ 4 ಗಣಗಳು ಬರಂಗ ಮೊದಲನೇ ಪ್ರಕಾರದಲ್ಲಿ ಪದ್ಯಗಳು ಬರ್ತದೆ. ಅದು ಇದು ಉದಾಹರಣೆ. ನೆಕ್ಸ್ಟ್ ಎರಡನೇ ಸಾಲು, ಇದು ಕೂಡ ಹಂಗೆ ಬರ್ತದೆ ನೋಡಿ. 1 2 3 ಇಲ್ಲಿ ಒಂದು ಗಣ 3 ಮಾತ್ರೆಗೆ. ಮತ್ತೆ 2 1 3 ಇಲ್ಲಿ ಒಂದು ಗಣ ನೋಡಿ. 2 1 3 ಇಲ್ಲಿ ಒಂದು ಗಣ. ಲಾಸ್ಟ್ಗೆ 2 1 3 ಅಲ್ಲಿ ಒಂದು ಗಣ. 4 ಗಣ ಬಂದ್ವಲ್ಲ. ಮೂರನೇ ಸಾಲು ಇಲ್ಲಿ ನೋಡಿ, 2 1 3 ಆಮೇಲೆ 2 1 3 2 1 3 ಒಂದೇ ತರ ಬಂದಿದೆ. 2 1 3 ಅಲ್ಲಿದೆ. ಎಲ್ಲ ಸಾಲುಗಳಲ್ಲೂ ಒಂದೇ ತರದಲ್ಲೇ ಬರ್ತದೆ. ಅಂದ್ರೆ 3 ಮಾತ್ರೆಯ 4 ಗಣಗಳು ಬರ್ತಾ ಇದ್ದಾವೆ. ಇಲ್ಲೂ ಕೂಡ ನೋಡಿ, 2 1 3 2 1 3 2 1 3 2 1 3 ಪೂರ್ತಿಯಾಗಿ ಎಲ್ಲ ಸಾಲುಗಳಲ್ಲಿ 3 ಮಾತ್ರೆಯ 4 ಗಣಗಳು ನಮಗೆ ಹೇಳಿದ ಪ್ರಕಾರನೇ ಬಂದಿದೆ, ಸಿಕ್ಕಿದೆ. ಇದು ಮೊದಲನೇ ಪ್ರಕಾರ. ಈ ತರ ಹಾಕಿಬಿಟ್ಟು ನಾವೇನ್ ಮಾಡಬೇಕು? ಕೊನೆಯಲ್ಲಿ ಛಂದಸ್ಸನ್ನ ಹೆಸರಿಸೋದನ್ನ ಮರಿಬಾರದು. ಛಂದಸ್ಸು ಇದು ರಗಳೆಯ ಯಾವ ವಿಧ? ಇದು ಉತ್ಸಾಹ ರಗಳೆ. ಹಾಗಾಗಿ ನೀವು ಕೆಳಗಡೆಯಲ್ಲಿ ಉತ್ಸಾಹ ರಗಳೆ ಬರೆದ್ರೆ ಮುಗೀತು. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಗೊತ್ತಾಯ್ತಲ್ಲ? ಇದು ಮೊದಲನೆಯ ಪ್ರಕಾರಕ್ಕೆ ಉದಾಹರಣೆಯ ಪದ್ಯ. ಇಲ್ಲಿಗೆ ಅಲ್ಲ, ಇನ್ನೊಂದು ಪ್ರಕಾರನೂ ಇದೆ ಇದರೊಳಗಡೆಗೆ. ಅಂದ್ರೆ ಅದು ಎಷ್ಟು ಮಾತ್ರೆಗೆ ಎಷ್ಟು ಗಣಗಳು ಬರುವಂಥದ್ದು ಇಲ್ಲಿದೆ. 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ 1 ಗುರು ಉಳಿದೈತಿ. ಅಂಥದ್ದಕ್ಕೂ ಕೂಡ ನಾನು ಒಂದು ಉದಾಹರಣೆಯ ಪದ್ಯವನ್ನ ನಿಮಗೆ ಈಗ ತೋರಿಸ್ಕೊಡ್ತೀನಿ. ಈಗ ನೋಡಿ ಮಕ್ಕಳೇ, ನಾನು ಇನ್ನೊಂದು ಉದಾಹರಣೆಯ ಪದ್ಯವನ್ನು ತಗೊಂಡಿದ್ದೀನಿ. ಅದು ಉತ್ಸಾಹರಗಳೆಯಲ್ಲಿ ಎರಡನೆಯ ಪ್ರಕಾರ. ಎರಡನೆಯ ಪ್ರಕಾರ ಅಂತ ಹೇಳಿದ್ರೆ 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ 1 ಗುರು ಉಳಿಯುತ್ತೆ. ಈ ಥರದಲ್ಲೂ ಕೂಡ ಉತ್ಸಾಹರಗಳೇ ಬರಬಹುದು. ನಾನಿಲ್ಲಿ ವಿನ್ಯಾಸವನ್ನ ಒಂದು ಸಾಲಿಂದ ತೋರಿಸ್ಬಿಡ್ತೀನಿ. ಎಷ್ಟು ಗಣಗಳು ಬರ್ತಾವು? 3 ಮಾತ್ರೆಯವು. 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ ಏನಾಗುತ್ತೆ? 1 ಗುರು ಬರ್ತದೆ. ಆ ರೀತಿಯ ವಿನ್ಯಾಸಕ್ಕೆ ಈ ಉದಾಹರಣೆಯ ಪದ್ಯವನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ನೋಡಿ, ಈಗ ಅದರಂತೆ ಬರುತ್ತೋ ಇಲ್ವೋ ಗೊತ್ತಾಗುತ್ತೆ. ನಾವು ಮೊದಲೀಗ ಪ್ರಸ್ತಾರ ಹಾಕೋಣ, ಲಘು ಗುರು ಹಾಕೋಣ. ಇಲ್ಲಿ ನೋಡಿ, ಮಾ ಮಾ ಅಂದ್ರೆ ದೀರ್ಘ ಇದೆ, ಗುರು. ವಿ ಲಘು, ಯಾಕಂದ್ರೆ ಹ್ರಸ್ವ ಸ್ವರದಿಂದ ಕೂಡಿದೆ. ನಾ ಕೂಡ ಲಘು. ಡಿ ಕೂಡ ಲಘುನೇ ಆಗುತ್ತೆ, ಹ್ರಸ್ವ ಸ್ವರದಿಂದ ಕೂಡಿದೆ. ಯೋ ಇದು ಕೂಡ ಮುಂದೆ ದೀರ್ಘ ಇಲ್ಲ ಮಕ್ಕಳೇ, ಹ್ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಲಘು. ಲಾ ದೀರ್ಘ ಬಂತು ನೋಡಿ ಇಲ್ಲಿ, ಹಾಗಾಗಿ ಇದಕ್ಕೆ ನಾವು ಗುರು ಹಾಕಬೇಕು. ಡು ಹ್ರಸ್ವ ಸ್ವರದಿಂದ ಕೂಡಿದೆ, ಹಾಗಾಗಿ ಲಘು. ತೂ ಮುಂದೆ 0 ಬಂದಿದೆ, ಅನುಸ್ವರ, ಹಾಗಾಗಿ ಇದಕ್ಕೇನಿದಕ್ಕೆ ಗುರು. ಒಂದನೇ ಸಾಲು ಹಾಕಿದೀವಿ. ಇಲ್ಲಿ ಯಾವುದೇ ಒತ್ತಕ್ಷರ ಬಂದಿಲ್ಲ. ಈಗಾಗಲೇ ನಿಮಗೆ ಇವೆಲ್ಲ ಕರಗತ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಪಾ ದೀರ್ಘ, ಎರಡನೇ ಸಾಲಲ್ಲಿ ಪಾ ದೀರ್ಘ ಇದೆ ಮಕ್ಕಳೇ, ಹಾಗಾಗಿ ಗುರು. ಡ ಲಘು, ಲಘು ಆಗುತ್ತೆ ಅದು. ವೇ ಇದೆ, ಇಲ್ಲಿ ಒತ್ತಕ್ಷರ ಬಂತು ನೋಡಿ ಮಕ್ಕಳೇ, ಹಾಗಾಗಿ ಇಂದಿನ ಅಕ್ಷರ ವೇಗೆ ಗುರು. ಇದಕ್ಕೆ ನಾವೇನ್ ಮಾಡಬೇಕು? ಲಘು ಹಾಕ್ಬೇಕು. ಕೇಳು, ಕೆ ಮುಂದೆ ದೀರ್ಘ ಇದೆ ಮಕ್ಕಳೇ, ಹಾಗಾಗಿ ಗುರು. ಳು ಲಘು. ತುಮ್ ಕೇಳು, ತುಮ್ ಅನುಸ್ವರ ಬಂದಿರೋದ್ರಿಂದ ಗುರು. ಪೊಳ್ತ
ಇಲ್ಲಿ ತಾವತ್ತಿದೆ ಮಕ್ಕಳೇ, ಒತ್ತಕ್ಷರ ಬಂದಿರೋದ್ರಿಂದ ಇದಕ್ಕೆ ಗುರು. ಲಾಗೆ ಏನಾಗ್ಬೇಕಪ್ಪ ಅಂತ ಹೇಳಿದ್ರೆ ಲಘು. ನಿಂತು, ನೀ ಮುಂದೆ ಅನುಸ್ವರ ಬಂದಿರೋದ್ರಿಂದ ಗುರು. ತು ರಸ್ವಸ್ವರದಿಂದ ಕೂಡಿದೆ, ವ್ಯಂಜನ ಲಘು. ಕಳೆಯು ತುಮ್ ಅಂತ ಇದೆ, ಕ ರಸ್ವಸ್ವರದಿಂದ ಇದೆ, ಲಘು. ಲೇ ಕೂಡ ಏನಾಗುತ್ತೆ, ಲಘುನೇ ಆಗುತ್ತೆ. ಯು ರಸ್ವಸ್ವರದಿಂದನೇ ಕೂಡಿದೆ, ದೀರ್ಘ ಇಲ್ಲ, ಲಘು. ತುಮ್, ತು ಮುಂದೆ ಅನುಸ್ವರ ಬಂದಿರೋದ್ರಿಂದ ಇದೇನಾಗುತ್ತೆ, ಗುರು ಆಗುತ್ತೆ. ಇಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ. ಇನ್ನು ಕೊನೆಯ ಸಾಲು ತೊಲಗ ದೀರ್ಘ. ತೋ ರಸ್ವಸ್ವರದಿಂದ ಕೂಡಿದೆ, ಹಾಗಾಗಿ ಅದು ಲಘು. ಲ ರಸ್ವಸ್ವರದಿಂದನೇ ಕೂಡಿದೆ, ಲಘು. ಗ ಕೂಡ ಲಘು. ಇಲ್ಲಿ ನೋಡಿ ಮಕ್ಕಳೇ, ಒಂದು ಸ್ವಲ್ಪ ಎಚ್ಚರ ಇರಲಿ. ತೊಲಗ ದೀರ್ಘ ಅರ್ಕಾವತ್ ಬಂದಿದೆ. ನಾನೇನ್ ಹೇಳಿದ್ದೀನಿ, ಇದು ಶಿಥಿಲದಿತ್ವದ ನಿಯಮಕ್ಕೆ ಒಳಪಡುತ್ತೆ. ಒಂದೊಂದ್ಸಲ ಒತ್ತಕ್ಷರ ಆಗುತ್ತೆ, ಒಂದೊಂದ್ಸಲ ಒತ್ತಕ್ಷರ ಆಗಲ್ಲ. ನಾವೀಗ ಅದನ್ನು ಒತ್ತಕ್ಷರ ಅನ್ಕೊಳೋದೇ ಬೇಡ, ಹಾಗೆ ಹಾಕೊಂಡು ಹೋಗೋಣ, ಏನಾಗುತ್ತೆ ಅಂತ ಹೇಳಿ ಕೊನೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಈಗ ನಾನು ಅದನ್ನು ಒತ್ತಕ್ಷರ ಅನ್ಕೊಳಲ್ಲ, ಹಾಗಾಗಿ ಲಘುನೇ ಹಾಕಿದ್ದೀನಿ ಹಿಂದಿನ ಅಕ್ಷರಕ್ಕೆ. ಮತ್ತೆ ಅರ್ಕಾವತ್ತಿರುವಂತಹ ದಾಕು ಕೂಡ ನಾನು ಏನ್ ಮಾಡಿದೆ, ಲಘುನೇ ಹಾಕಿದ್ದೀನಿ. ಗಣ ಸಿಗದಿದ್ರೆ ಬದಲಾಯಿಸಿಕೊಳ್ಳೋಣ ನಾವು. ನೆಕ್ಸ್ಟ್ ರೆಸೆಯು ತುಮ್, ರೇ ರಸ್ವಸ್ವರದಿಂದ ಕೂಡಿದೆ, ಲಘು. ಸೆ ಅದು ಕೂಡ ಲಘು ಆಗುತ್ತೆ. ಯು ಅದು ಕೂಡ ಲಘು ಆಗುತ್ತೆ. ರೆಸೆಯು ತುಮ್, ತು ಮುಂದೆ ಅನುಸ್ವರ ಬಂದಿರೋದ್ರಿಂದ ಗುರು. ಈಗ ನಾವು ಗಣವನ್ನ ವಿಭಾಗ ಮಾಡಬೇಕು ಮಕ್ಕಳೇ. ಎಷ್ಟು ಮಾಡಬೇಕು, ಇದು ಎರಡನೆಯ ಪ್ರಕಾರ ಅಂತ ಹೇಳಿದೆ. ಅಂದ್ರೆ ಪ್ರತಿ ಸಾಲಿನಲ್ಲಿ ಎಷ್ಟು ಬರುತ್ತೆ, 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ ಏನಾಗುತ್ತೆ, ಒಂದು ಗುರು ಉಳಿಯುತ್ತೆ. ಅದರಂತೆ ಬರುತ್ತೋ ಇಲ್ವೋ ಗಮನಿಸಿ ಎಲ್ಲರೂ ಕೂಡ. ಇಲ್ಲಿ ನೋಡಿ 2 1 3, ಇಲ್ಲಿಗೆ ಒಂದು ಗಣ. 1 2 3 3 ಮಾತ್ರೆಗಳನ್ನ ಎಣಿಸಿ ಒಂದೊಂದು ಗಣ ಮಾಡ್ತಾ ಹೋಗ್ಬೇಕು ನಾವು. ನೆಕ್ಸ್ಟ್ 2 1 3 ನೋಡಿ, ಕೊನೆಯಲ್ಲಿ ಒಂದು ಗುರು ಉಳಿತಲ್ಲ. ಎರಡನೆಯ ಪ್ರಕಾರ 3 ಮಾತ್ರೆಯ 3 ಗಣ ಬಂದಿದ್ದಾವೆ, ಕೊನೆಯಲ್ಲಿ ಏನಾಗುತ್ತೆ, ಒಂದು ಗುರು ಉಳಿಯುತ್ತೆ. ಅದೇ ತರನೇ ಉಳಿದೆಲ್ಲ ಸಾಲುಗಳು ಕೂಡ ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ 2 1 3 2 1 3 2 1 3, ಕೊನೆಯಲ್ಲಿ ಒಂದು ಅಕ್ಷರ ಉಳಿತು, ಗುರುವಾಗುವ ಅಕ್ಷರನೇ ಉಳಿದಿದೆ, ನೆನಪಿರಲಿ. ಹಾಗೇನೆ 2 1 3 2 1 3 1 2 3, ಇಲ್ಲಿ ಒಂದು ಗಣ, ಕೊನೆಯಲ್ಲಿ ಒಂದು ಅಕ್ಷರ ಉಳಿತು, ಗುರುವಾಗಿದೆ. ಗುರುವಾಗುವ ಅಕ್ಷರನೇ ಇರುತ್ತಲ್ಲಿ. ನೆಕ್ಸ್ಟ್ 1 2 3 ನೋಡಿ, ಇಲ್ಲಿ ಒಂದು ಗಣ 1 2 3. ಆದ್ರೆ ಕೊನೆಯಲ್ಲಿ ನೋಡಿ, ಇಲ್ಲಿ ಇನ್ನೊಂದು 3 ಸಿಗೋದಿಲ್ಲ ನಮಗೆ. 3 ಗಣ ಸಿಗೋದ್ರಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾದ್ರೆ ಎಲ್ಲಿ ವ್ಯತ್ಯಾಸ ಆಗಿದೆ, ನಮಗೆ ಅರ್ಕಾವತ್ತಿರುವಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಇದನ್ನು ನಾವು ಒತ್ತಕ್ಷರ ಮಾಡ್ಕೋಬೇಕು. ಯಾವುದನ್ನ, ಅರ್ಕಾವತ್ತನ್ನ ಒತ್ತಕ್ಷರ ಮಾಡಿಕೊಂಡು ಇಂದಿನ ಅಕ್ಷರಕ್ಕೆ ನಾವೇನ್ ಮಾಡೋಣ, ಗುರು ಹಾಕೊಳ್ಳೋಣ. ಇವಾಗ ನೋಡಿ ನಮಗೆ ಕರೆಕ್ಟ್ ಸಿಗುತ್ತೆ. ಇಲ್ಲಿ 3 ಗಣಕ್ಕೆ ಮಾಡಿದೀವಿ, 3 ಮಾತ್ರೆಗೆ ಒಂದು ಗಣ ಮಾಡಿದೀವಿ. ನೆಕ್ಸ್ಟ್ 2 1 3, ಇಲ್ಲಿ ಒಂದು ಗಣ ಆಯಿತು. ಆಮೇಲೆ 1 2 3 ನೋಡಿ, ಇಲ್ಲಿ ಒಂದು ಗಣ ಸಿಗುತ್ತೆ, ಲಾಸ್ಟ್ ಒಂದು ಅಕ್ಷರ ಉಳಿತಲ್ಲ. ನಾವೇನಾದ್ರೂ ಇದನ್ನು ಗುರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಈ ಅಕ್ಷರ ಉಳಿತಿರ್ಲಿಲ್ಲ, ವ್ಯತ್ಯಾಸ ಆಗ್ತಿತ್ತು. ಅದಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಅರ್ಕಾವತ್ತು ಮತ್ತೆ ರೂವತ್ತು ಅದು ಎಲ್ಲಾದ್ರೂ ಬಂದ್ರೆ ಒಂದು ಸ್ವಲ್ಪ ಜಾಗರೂಕತೆ ಇರಬೇಕು. ಅದು ಗಣ ವಿನ್ಯಾಸಕ್ಕೆ ಬರುತ್ತಾ ಬರಲ್ವಾ, ಬರಲಿಲ್ಲ ಅಂದ್ರೆ ಅಲ್ಲಿ ವ್ಯತ್ಯಾಸ ಆಗಿರುತ್ತೆ. ನಾವು ಅದನ್ನ ಬದಲಾವಣೆ ಮಾಡ್ಕೋಬೇಕು. ಬಂತಲ್ಲ ಮಕ್ಕಳೇ, ನಮಗೆ ಈ ವಿನ್ಯಾಸದ ಪ್ರಕಾರವಾಗಿ ಬಂದಿದೆಯಲ್ಲ, 3 ಮಾತ್ರೆಯ 3 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿದಿದೆ. ಇದು ಉತ್ಸಾಹ ರಗಳೆಯ ಎರಡನೆಯ ಪ್ರಕಾರ. ಕೊನೆಯಲ್ಲಿ ನಾವು ಛಂದಸ್ಸನ್ನ ಹೆಸರಿಸೋದನ್ನ ಮರಿಬಾರದು, ಬರಿಬೇಕು ಮಕ್ಕಳೇ. ಛಂದಸ್ಸು ಯಾವ ರಗಳೆ, ಇದು ರಗಳೆಯ ಮೊದಲನೆಯ ವಿಧ ಉತ್ಸಾಹ ರಗಳೆ ಅನ್ನೋದನ್ನ ಬರಿಬೇಕಾಗುತ್ತೆ. ಇದು ಮೊದಲನೆಯ ರಗಳೆಯ ವಿಧ. ಆಮೇಲೆ ಇನ್ನೊಂದು ಮಕ್ಕಳೇ, ರಗಳೆಯ ಒಂದು ಲಕ್ಷಣ ಹೇಳಬೇಕು ನಾನು. ಪ್ರತಿ ಎರಡೆರಡು ಸಾಲಿಗೆ ನಾವು ಅಂತ್ಯಪ್ರಾಸವನ್ನ ಕಾಣ್ತಾ ಹೋಗ್ತೀವಿ. ಅಂತ್ಯಪ್ರಾಸ ಎಳಾಡು ತುಮ್, ಕೇಳು ತುಮ್ ನೋಡಿ, ಇದು ಎಲ್ಲ ಸಾಲಲ್ಲೂ ಕೂಡ ಒಂದೇ ತರದ ವ್ಯಂಜನಗಳಿಂದ ಕೊನೆಯಾಗೈತಿ. ಮೊದಲನೇ ಪ್ರಕಾರದಲ್ಲೂ ಕೂಡ ನಾನು ತೋರಿಸಿದ್ದೆ, ಅಲ್ಲೂ ಕೂಡ ನಿಮಗೇನಾಗುತ್ತೆ, ಪ್ರತಿ ಎರಡೆರಡು ಸಾಲಿಗೂ ಕೂಡ ಅಂತ್ಯಪ್ರಾಸವನ್ನ ನಾವು ಎಲ್ಲಿ ಕಾಣ್ತೀವಿ, ರಗಳೆ ಒಳಗಡೆಗೆ ಕಾಣ್ತಾ ಹೋಗ್ತೀವಿ.
ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಯಾವುದನ್ನ ಪರಿಚಯ ಮಾಡಿದೆ? ಉತ್ಸಾಹರಗಳೆಯನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಉತ್ಸಾಹರಗಳೇ 2 ಪ್ರಕಾರದಲ್ಲಿ ಬರ್ತದೆ ಮಕ್ಕಳೇ, ಅದನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಒಂದನೇ ಪ್ರಕಾರ 3 ಮಾತ್ರೆಯ 4 ಗಣ ಬರುವಂಥದ್ದು. ಇನ್ನೊಂದು ಪ್ರಕಾರ ಇಲ್ಲೇ ಇದೆ, 3 ಮಾತ್ರೆಯ 3 ಗಣ ಬಂದು ಕೊನೆಯಲ್ಲಿ 1 ಗುರು ಉಳಿಯುತ್ತೆ. ಈ 2 ಪ್ರಕಾರಗಳು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿದಿರಬೇಕು. ಸೊ ಇದು ಉತ್ಸಾಹರಗಳೆಯ ಇಂದಿನ ತರಗತಿ ಮಕ್ಕಳೇ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ರಗಳೆಯ 2ನೆಯ ವಿಧ, ಅದು ಯಾವುದದು? ಮಂದಾನೀಲ ರಗಳೆ, ಅಲ್ಲಿಗೆ ನಾನು ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ತರಗತಿಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದ.